ಓಕೆ, ಪರಾಮರ್ಶೆ, ಮೌಲ್ಯಮಾಪನ ಮತ್ತು ಮೇಲುಸ್ತುವಾರಿ. ಪಬ್ಬ್ಯಾಡ್ ಅಲ್ಲಿ ಇದೇ ವರ್ಡ್ ಬಹಳ ಇಂಪಾರ್ಟೆಂಟ್. ಪಬ್ಬ್ಯಾಡ್ ಅಲ್ಲಿ ಇದೇ ವರ್ಡ್. ಪಬ್ಬ್ಯಾಡ್ ಸಿಲೆಬಸ್ ಅಲ್ಲಿ ಇದೆಯಲ್ವಾ? ಪಬ್ಬ್ಯಾಡ್ ಸಿಲೆಬಸ್ ಅಲ್ಲಿ ಇದೆಯಲ್ಲಪ್ಪ, ಸಾರ್ವಜನಿಕ ಆಡಳಿತ ಇದೆ. ಏನಿದು ಪರಾಮರ್ಶೆ ಅಂದ್ರೆ ಏನ್ ಮೀನಿಂಗು? ಕಾಲ ಕಾಲಕ್ಕೆ ಈ ಗ್ಯಾರಂಟಿ ಯೋಜನೆಗಳನ್ನು ಪರಾಮರ್ಶೆ ಮಾಡುವುದು. ಎಸ್, ಈಗ 1-2 ವರ್ಷ ಆಯ್ತು, ಈಗ ನಾವು ಇವ್ಯಾಲ್ಯೂಯೇಟ್ ಮಾಡಬೇಕು. ಗೃಹಲಕ್ಷ್ಮಿಯಿಂದ ಎಷ್ಟು ಎಫೆಕ್ಟ್ ಆಗಿದೆ, ಯುವ ನಿಧಿಯಿಂದ ಎಷ್ಟು ಎಫೆಕ್ಟ್ ಆಗಿದೆ. ಓಕೆ, ಪರಾಮರ್ಶೆ ಮಾಡಬೇಕು ಕಾಲ ಕಾಲಕ್ಕೆ. ಇದರಿಂದ ಉಂಟಾದ ಸಾಧಕ ಬಾಧಕ ಕುರಿತು ವಿಸ್ತೃತ ಚರ್ಚೆ ಆಗ್ಬೇಕು. ಓಕೆ, ಫಾರ್ ಎಕ್ಸಾಂಪಲ್ ಈಗ ನಮಗೆ ಶಕ್ತಿ ಯೋಜನೆ ಇದೆ. ಶಕ್ತಿ ಯೋಜನೆಯಲ್ಲಿ ಏನು ಗೊತ್ತಾಯ್ತು ನಮಗೆ? ಬಸ್ಗಳ ಕೊರತೆ ಕಾಡ್ತಾ ಇದೆ. ನಾವೇನ್ ಮಾಡ್ಬೇಕು? ಈಗ ಬಸ್ಗಳನ್ನ ಜಾಸ್ತಿ ತರಬೇಕಾಗುತ್ತೆ. ಒಂದು ಪಾಯಿಂಟ್. ನಂಬರ್ 2 ಏನ್ ಮಾಡ್ಬೇಕು ಅಂತಂದ್ರೆ, ಇಷ್ಟು ರೈಡ್ ಅಂತ ನಾವು ತಿಂಗಳಿಗೆ ಮಿನಿಮಮ್ 10 ರೈಡ್ ಅನ್ನ ಫಿಕ್ಸ್ ಮಾಡ್ಬೇಕು, ಇಲ್ಲ 20 ರೈಡ್ ಮಾತ್ರ ಫಿಕ್ಸ್ ಮಾಡ್ಬೇಕು. ಓಕೆ, ನೆಕ್ಸ್ಟ್ ಏನ್ ಮಾಡ್ಬೇಕು? ಶಕ್ತಿ ಕಾರ್ಡ್ ಅಂತ ತರಬೇಕು. ಯಾಕಂದ್ರೆ ಹೊರ ರಾಜ್ಯದ ಮಹಿಳೆಯರು ಸಹ ಅದನ್ನ ಬಳಸ್ಕೊಳ್ತಾ ಇದ್ದಾರೆ. ಕೇವಲ ಆಧಾರ್ ಕಾರ್ಡ್ ಡೂಪ್ಲಿಕೇಟ್ ಮಾಡ್ಬೋದಲ್ಲ? ಹೆಸರನ್ನು ಆಧಾರ್ ಕಾರ್ಡ್ ಅನ್ನು ಡೂಪ್ಲಿಕೇಟ್ ಮಾಡಬಹುದು. ಸೊ ಕಂಡಕ್ಟರ್ ಗೊತ್ತಾಗುತ್ತಾ ಬಸ್ ಹೋಗ್ಬೇಕಾದ್ರೆ ಇದು ಡೂಪ್ಲಿಕೇಟ್, ಇದು ಒರಿಜಿನಲ್? ಇನ್ವೆಸ್ಟಿಗೇಷನ್ ಏಜೆನ್ಸಿಗಳಿಗೆ ಗೊತ್ತಾಗಲ್ಲ ಇದು ಡೂಪ್ಲಿಕೇಟ್ ಇದಂತೇಳಿ. ಸೊ ಆದ್ದರಿಂದ ನಾವು ಸಾಧಕ ಬಾಧಕ ಕುರಿತು ವಿಸ್ತೃತ ಚರ್ಚೆ ಆಗಬೇಕು. ಸಾಮಾಜಿಕ ಲೆಕ್ಕ ಪರಿಶೋಧನೆ ಏನು ಸಾಮಾಜಿಕ ಲೆಕ್ಕ ಪರಿಶೋಧನೆ ಅಂತಂದ್ರೆ, ಇದ್ರಲ್ಲಿ ಯಾರು ಫಲಾನುಭವಿಗಳಿದಾರಲ್ಲ ಅವ್ರೆಲ್ಲ ನಾವು ಕೇಳಬೇಕು. ತಮ್ಮ ಏನಪ್ಪ, ವಾಟ್ ಈಸ್ ಯುವರ್ ಒಪಿನಿಯನ್? ಈಗ ನೀವು ಆರ್ಮಿಯಿಂದ ಬಂದವರು, ನಿಮ್ಮಿಂದ ಒಂದು ಒಪಿನಿಯನ್ ಕೇಳ್ಕೊಂಡಾಗ ನೀವೇನ್ ಹೇಳ್ತಾರ? ಸರಿಯಾಗಿ ಒಪಿನಿಯನ್ ಹೇಳ್ತಾರ. ಸರ್ ಇಲ್ಲ, ಅಡಿಗೆಯಲ್ಲಿ ಇಷ್ಟು ಚೇಂಜ್ ಆಗ್ಬೇಕು, ನೀವು ರಜೆಗಳನ್ನ ಈ ಸಂದರ್ಭದಲ್ಲಿ ಕೊಡ್ಬೇಕು ಅಂತ ಹೇಳ್ತೀರ. ಸೊ ಸಾಮಾಜಿಕ ಲೆಕ್ಕ ಪರಿಶೋಧನೆ ಅಂದ್ರೆ ಸಮಾಜದ ಫಲಾನುಭವಿಗಳ ಒಪಿನಿಯನ್ ತೆಗೆದುಕೊಂಡು ಪರಾಮರ್ಶೆ ಬರೀಬೇಕು. ಓಕೆ, ಗೃಹಲಕ್ಷ್ಮಿಯಲ್ಲಿ ಇಷ್ಟು ಅಮೌಂಟ್ ಇದೆ, ಅದು 200 ಯೂನಿಟ್ ಇದೆಯಲ್ಲ, ಅದನ್ನ ನೀವು 300 ಯೂನಿಟ್ ಮಾಡಿ ಅಥವಾ ಕಡಿಮೆ ಮಾಡಿ ಅಂತ ಹೇಳ್ಬೇಕು. ಗ್ಯಾರಂಟಿ ಅನುಷ್ಠಾನ ಸಮಿತಿ ಕ್ರಿಯಾತ್ಮಕವಾಗಿ ಮತ್ತು ಸ್ಪಂದನಾತ್ಮಕವಾಗಿ ಕೆಲಸ ನಿರ್ವಹಿಸಿದರೆ ಹೆಚ್ಚು ಲಾಭ. ಓಕೆ.